ನಮ್ಮ ದೇಶದ ಏಕತೆಯನ್ನು ಮತ್ತು ಸ್ವಾತಂತ್ರ್ಯತೆಯನ್ನು ತೋರಿಸಿಕೊಡ್ತದೆ. ಆ ಮೂರು ಬಣ್ಣಗಳು ನಮ್ಮ ಕನ್ನಡದಲ್ಲಿ ಅದನ್ನು ತ್ರಿವರ್ಣ ಧ್ವಜ ಅಂತ ನಾವು ಕರಿತೀವಿ. ಆ ಮೂರು ಬಣ್ಣಗಳೇನಿದ್ದಾವೆ, ಕೇಸರಿ, ಬಿಳಿ, ಹಸಿರು, ಒಂದೊಂದು ಬಣ್ಣ ಒಂದೊಂದು ನಮಗೆ ವಿಷಯವನ್ನು ತಿಳಿಸಿಕೊಡ್ತದೆ. ಕೇಸರಿ ಅಂತಕ್ಕಂಥದ್ದು ನಮಗೆ ಒಳ್ಳೆಯ ತ್ಯಾಗವನ್ನು ತಿಳಿಸ್ಕೊಡ್ತದೆ. ಬಿಳಿ ಬಣ್ಣ ಅಂತಕ್ಕಂಥದ್ದು ಶಾಂತಿತೆಯನ್ನು ತೋರಿಸ್ಕೊಡ್ತದೆ. ಮತ್ತು ಹಸಿರು ಬಣ್ಣ ಏನಿದೆ ನಮ್ಮ ಪ್ರಗತಿಯನ್ನು, ಸರ್ವತೋಮುಖ ಅಭಿವೃದ್ಧಿಯನ್ನು ತೋರಿಸ್ಕೊಡುವಂಥ ಕೆಲಸ ಮಾಡ್ತದೆ. ಈ ಧ್ವಜದ ನಡುವೆ ಇರತಕ್ಕಂಥ ಅಶೋಕ ಚಕ್ರ ಏನಿದೆ, ಆ 24 ಗೆರೆಗಳನ್ನು ಹೊಂದಿರತಕ್ಕಂಥ ಚಕ್ರ, ಅದು ಧರ್ಮದ ಚಕ್ರ ಅಂತ ಕರೀತೀವಿ. ಧರ್ಮವನ್ನು ತೋರಿಸಿಕೊಡುವಂಥ ಕೆಲಸವನ್ನು, ನಾವೆಲ್ಲರೂ ಒಂದೇ ಭಾರತೀಯರು, ಸಾರ್ವಭೌಮತ್ವ, ಇದೆಲ್ಲವನ್ನು ತೋರಿಸಿಕೊಡುವಂಥ ಕೆಲಸ ಆ ಧ್ವಜ. 3:2 ಆ ಧ್ವಜವನ್ನು ಜುಲೈ 22, 1947 ಅದು ನಮಗೆ ಸಂವಿಧಾನದಲ್ಲಿ ಅದನ್ನು ಮೊಟ್ಟ ಮೊದಲ ಬಾರಿಗೆ ಅದನ್ನು ಅಂಗೀಕರಿಸ್ತಾರೆ. ಈ ಪಿಂಗಳಿ ವೆಂಕಣ್ಣನವರು ಅದರ ವಿನ್ಯಾಸವನ್ನು ಮಾಡಿರ್ತಾರೆ. ಇದನ್ನೆಲ್ಲವನ್ನು ನಾವು ತಿಳಿದುಕೊಂಡು ಇದರ ಪ್ರಾಮುಖ್ಯತೆ ಏನು, ಇದರದ್ದು ಎಷ್ಟು ಮಹತ್ವ ಇದೆ, ಇದನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡುವಂಥ ಕೆಲಸ ನಮ್ಮೆಲ್ಲ ಶಿಕ್ಷಕರದು ಆಗಬೇಕಾಗಿದೆ. ಪ್ರಿನ್ಸಿಪಾಲ್ರು ಈಗಾಗಲೇ ನಿಮಗೆ ಹೇಳಿದರು, ರಾಷ್ಟ್ರ 3 ಬಣ್ಣಗಳಿದಾವ, ಅವು ಎದರ ಸಂಕೇತದಾವ, ಮತ್ತು 24 ಗೆರೆಗಳ ಚಕ್ರ ಇದೆ, ಅಶೋಕ ಚಕ್ರ, ಅದು ನಮಗೇನು ತಿಳಿಸ್ಕೊಡ್ತಾ ಇದೆ. ಮತ್ತು ಧ್ವಜ ನಾವು ಹೇಗೆ ಕಟ್ಟಬೇಕು, ಧ್ವಜಕ್ಕೆ ವಂದನೆಯನ್ನು ಹೇಗೆ ಸಲ್ಲಿಸಬೇಕು, ರಾಷ್ಟ್ರಗೀತೆ ಹೇಗೆ ಹಾಡಬೇಕು, ಎಷ್ಟು ನಿಮಿಷದಲ್ಲಿ ಹಾಡಬೇಕು, ರಾಷ್ಟ್ರಗೀತೆಯಲ್ಲಿ ಜಯ 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 ಹೇ ಅಂತ ಹೇಳ್ತೀವ್ರ ಲಾಸ್ಟಿಗೆ ಎಷ್ಟು ಸಲ ಬರ್ತೈತೆ ಅದು. ಈ ಎಲ್ಲದರ ಮಾಹಿತಿಯನ್ನು ಇವತ್ತು ನಿಮಗೆ ಸವಿಸ್ತರವಾಗಿ ತಿಳಿಸಿಕೊಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಒಬ್ಬೊಬ್ಬರಿಂದ ಒಂದೊಂದು ನುಡಿಗಳಿತ್ತು, ಸರ್ವಜ್ಞನಾದ ಎಂಬಂತೆ ಸರ್ವಜ್ಞನಂತೆ ನಾವು ಶಿಕ್ಷಕರು ಎಲ್ಲವನ್ನು ಓದಿ ಇಂಥ ಶಿಬಿರದಲ್ಲಿ ಪಾಲ್ಗೊಂಡು ವಿದೇಶದಲ್ಲಿ ಹೋಗುವ ಸಂದರ್ಭದಲ್ಲಿ ಒಬ್ಬ ಜಪಾನ್ ದೇಶ ಯುವಕ ಕೂತಿರ್ತ ಹಡಗದಾಗ, ದೂರದಿಂದ ಒಂದು ಹಡಗ ಬರ್ತಾ ಇರ್ತದೆ. ಆ ಹಡಗ ನೋಡ್ರೆ ನಮ್ಮದೇ ದೇಶದ ಅಂತೇಳಿ ದೂರಿತ್ತು, ಭಾಳ ದೊಡ್ಡ ಹಡಗಗಳು. ಆ ಜಪಾನ್ ದೇಶ ನಮಗೆ ಅಷ್ಟು ದೂರ ಬರ್ತಾ ಇದೆ, ಅದು ಹಡಗ ನಿಂದೆ ಅಂತ ಹೆಂಗೆ ಗೊತ್ತಾಯ್ತಪ್ಪ ಅಂತ ನಾವು ಭಾರತದವ್ರಿಗೆ ಕೇಳ್ತಾರೆ. ಅಲ್ಲಿ ನೋಡುವ ಆ ದೇಶದ ಹಡಗದ ಮೇಲೆ ನಮ್ಮ ದೇಶದ ಧ್ವಜ ಇದೆ. ಆ ದೇಶದ ಧ್ವಜದಿಂದ ನಮ್ಮ ದೇಶ ಅಂತ ಗೊತ್ತಾಯ್ತು ಅಂತ. ಅಲ್ಲಿವರೆಗೆ ನಮ್ಮ ಕಲ್ಪನೆ ಇದ್ದಿಲ್ಲ, ನಮ್ಮದೇ ದೇಶ, 1906ನೇ ಇಸ್ವಿಯಲ್ಲಿ ಹಾರಿಸಿದಂಥ ಧ್ವಜ ಇದು, ನಮ್ಮ ಭಾರತ ದೇಶದ ಪ್ರಥಮ ಧ್ವಜ. ಮೇಡಮ್ ಕಾಮಾ ಅನ್ನೋರು ಒಬ್ಬ ಮಹಿಳೆ ವಿದೇಶದಲ್ಲಿ ಹಾರಿದಂಥ ಧ್ವಜ ಇದು. 1917ರಲ್ಲಿ ಹೋಮ್ ರೂಲ್ ಚಳವಳಿ ಸಂದರ್ಭದಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಈ ಧ್ವಜ ಮಾಡ್ತಾರೆ. ಇದು 3ನೇ ಧ್ವಜ. ಪಿಂಗಳಿ ವೆಂಕಯ್ಯನವರು 30 ದೇಶದ ಸ್ವತಂತ್ರ ದೇಶಗಳನ್ನ ಧ್ವಜವನ್ನ ಸ್ಟಡಿ ಮಾಡ್ತಾರೆ. ಸುಮಾರು 5-6 ತಿಂಗಳು ಸ್ಟಡಿ ಮಾಡಿ ಈ ಥರ ಬಿಳಿ ಕೇಸರಿ, ಹಸಿರು ಕೇಸರಿ ಚರಕ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಸಮ್ಮತಿ ಪಡೆದು ಈ ಧ್ವಜವನ್ನು ಮಾಡ್ತಾರೆ. 1921ರಲ್ಲಿ ಅಧಿಕೃತವಾದ ಅಂಗೀಕರಿಸಿದ ಧ್ವಜ. 1931 ಲಾಹೋರ್ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ, ಲಾಹೋರ್ ಅಂದ್ರೆ ಎಲ್ಲಿದೆ, ಪಾಕಿಸ್ತಾನದಾಗ. ಅವಾಗ ಎಲ್ಲಿತ್ತು, ಭಾರತನೇ ಇತ್ತು ಅವಾಗ. 1930 ಕೇಸರಿ ಬಿಳಿ ಹಸಿರು ಚರಕ ಇದು ಯಾವಾಗಂದ್ರೆ 1931ದಾಗ ಆಗಿತ್ತು. ಆವಾಗ ಇದಕ್ಕಾಗಿ ಧ್ವಜ ಸಮಿತಿ ಅಂತ ರಚನೆ ಮಾಡಿದ್ರು. ಅದಕ್ಕೆ ಸಂಚಾಲಕರಾಗಿ ಪಟ್ಟಾಭಿ ಸೀತಾರಾಮಯ್ಯ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ನಾಸರ್ ಹರ್ಡಿಕರ್, ಡಿ.ಬಿ. ಕಾಲೇರ್ಕರ್, ಮಾಸ್ಟರ್ ತಾರಾ ಸಿಂಗ್, ಮೌಲಾನಾ ಅಬುಲ್ ಕಲಾಂ ಆಜಾದ್ 7 ಜನರ ಒಂದು ಧ್ವಜ ಸಮಿತಿ ಮಾಡಿ ಆ ಧ್ವಜ ಸಮಿತಿಯನ್ನ ಶಿಫಾರಸು ಮಾಡಿದಂಥ ಧ್ವಜ ಇದು. 1947 ಜುಲೈ 22 ಧ್ವಜವನ್ನ ಪ್ರದರ್ಶನ ಮಾಡಿ ಕೇಸರಿ ಬಿಳಿ ಹಸಿರು ಚರಕ ಹೋಗಿ ಚಕ್ರ ಬರ್ತದೆ. ಯಾವ ದೇಶದ ಪ್ರತಿನಿಧಿ ಗೆದ್ದಿರ್ತಾನಲ್ಲ ಒಲಿಂಪಿಕ್ಸ್ನಲ್ಲಿ, ಆ ದೇಶದ ಧ್ವಜವನ್ನು ಅಲ್ಲಿ ಹಿಂದೆ ಹಾಕಿ ಆ ದೇಶದ ಗೀತೆಯನ್ನು ಅಂದ್ರೆ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಆ ದೇಶದ ಪ್ರತಿನಿಧಿ ಅಂತೇಳಿ ಅಂದರೆ ಇಡೀ ವಿಶ್ವದಲ್ಲಿ ಎಲ್ಲ ದೇಶದವರು ಒಲಿಂಪಿಕ್ ಗೇಮ್ಸ್ನಲ್ಲಿ ಭಾಗವಹಿಸ್ತಾರೆ. ಅದನ್ನು ಪ್ರತಿನಿಧಿ ಅಂತ, ಈತ ಭಾರತ ದೇಶದ ಪ್ರತಿನಿಧಿ. ಉದಾಹರಣೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದು, ಕ್ರಿಕೆಟ್ ಮ್ಯಾಚ್ ನಡೆದಾಗ ವಿರಾಟ್ ಕೊಹ್ಲಿ 6 ಹೊಡಿತಾನೆ. ಇಲ್ಲಿ ಗ್ರೌಂಡ್ನಾಗ ಬಂದಾಗ, ಗ್ರೌಂಡ್ನಾಗ 6 ಹೊಡೆದಾಗ ನಾವೇನು ಮಾಡ್ತೀವಿ, ಫ್ಲ್ಯಾಗ್ ಯಾರು ಹಾರಿಸ್ತೀವಿ, ಇಂಡಿಯಾ ಫ್ಲ್ಯಾಗ್ ಹಾರಿಸ್ತೇವೆ. ವಿರಾಟ್ ಕೊಹ್ಲಿ ಫೋಟೋ ಹಾಕಲ್ಲ. ಏನೋ ಇಂಡಿಯಾ ದೇಶದ ಪ್ರತಿನಿಧಿ, ಕೊಹ್ಲಿ ಹಾರಿಸಿದ್ದು, ಕೊಹ್ಲಿ ಏನು ಭಾರತ ದೇಶದ ಪ್ರತಿನಿಧಿಯಾಗಿ ಮಾಡಿದಾನೆ. ಅದಕ್ಕೆ ಏನು ಮಾಡ್ತಾರೆ, ಗ್ರೌಂಡ್ ತುಂಬ ಎಲ್ಲಿ ಇರ್ತಾವೆ ನೋಡ್ರಿ, ಇಲ್ಲಿ ಇಂಡಿಯಾ ಫ್ಲ್ಯಾಗ್ ಇರ್ತಾವೆ, ಅದು ಭಾರತ ದೇಶದ ಪ್ರತಿನಿಧಿಯಾಗಿ ನಮ್ಮ ದೇಶದ ಸಂಕೇತವನ್ನು, ನಮ್ಮ ದೇಶದ ಸಂಕೇತ ಅಂದರೆ ಈ ಭಾರತ ದೇಶದ ಅದು ಸಂಕೇತವನ್ನು ತೋರಿಸ್ತಕ್ಕಂಥದ್ದು
ರಾಷ್ಟ್ರದ ಭಾವೈಕ್ಯತೆ, ಏಕತೆ, ಸಾರ್ವಭೌಮತೆ ಸೇರ್ತಕ್ಕಂಥದ್ದು ರಾಷ್ಟ್ರಧ್ವಜ. भारत माता की जय. वंदे मातरम. वंदे मातरम.